ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ಮನುಷ್ಯನಿಗೆ ದುಃಖ ಯಾಕೆ ಬರುತ್ತೆ ಅಂತ ಕೇಳಿದ್ದೀರ. ವಂಡರ್ಫುಲ್, ಬಹಳ ಖುಷಿಯಾಗೋಯ್ತು ಕೇಳಿ, ನೀವು ಕಳಿಸಿರೋಂಥ ವಾಯ್ಸ್ ಮೆಸೇಜ್ ಕೇಳಿ. ದುಃಖ ಯಾಕೆ ಬರುತ್ತೆ ಅಂದರೆ, ಮೂಗಿದ ಮೇಲೆ ನೆಗಡಿ ಬಂದೇ ಬರುತ್ತೆ, ಕಾಲಿದ ಮೇಲೆ ನಾವು ಎಡವಲೇಬೇಕು. ಅದೇ ರೀತಿ ಹಗಲು ರಾತ್ರಿ ಹೇಗಿದೆಯೋ ಕಷ್ಟ ಸುಖಗಳು, ನೋವು ದುಃಖ, ಸಂಕಟ, ಬೇಸರ, ಜಿಗುಪ್ಸೆ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ನೀವು ಕೇಳುವಂತಹ ಒಂದು ಪ್ರಶ್ನೆ ಬಹಳ ಮುಗ್ಧವಾಗಿ ಕೇಳಿರಬಹುದು, ಆದರೂ ಕೂಡ ಅದರಲ್ಲಿ ಅಜ್ಞಾನ ಅಡಕವಾಗಿದೆ. ನಿಮ್ಮ ವಾಯ್ಸ್ ಕೇಳಿದ್ರೆ ಒಂದು 40 ನಿಯರ್ ಇರಬಹುದು ಅಂತ ಅನಿಸುತ್ತೆ. ನೀವು ಕಳಿಸಿರೋ ವಾಯ್ಸ್ ಕೇಳಿದ್ರೆ ನಿಮಗೆ ಏಜು, ಹೆಣ್ಮಗು ಕೇಳಿರುವಂಥದ್ದು 40 ನಿಯರ್ ಇದೆ. ಆ ವಾಯ್ಸ್ ಇದರಲ್ಲಿ ಸಾಕಷ್ಟು ಬಾರಿ ಹೇಳ್ತೀನಿ, ನಿಮ್ಮ ಹೆಸರು ಕಳಿಸಿ, ಏಜ್ ಕಳಿಸಿ, ನಿಮ್ಮ ಊರು ಕಳಿಸಿ, ವೃತ್ತಿಯನ್ನು ಕಳಿಸಿ ಅಂತ. ಕೆಲವರು ಅದರ ಬಗ್ಗೆ ಕೇರೆ ಮಾಡಲ್ಲ. ಸಾಕಷ್ಟು ಜನ ಡೈರೆಕ್ಟ್ ಮಾತುಕತೆಗೆ ಇಳಿದುಬಿಡ್ತಾರೆ, ಅವರು ಕಿರು ಪರಿಚಯವನ್ನು ಮಾಡ್ಕೊಳ್ಳೋದಿಲ್ಲ. ಬಹಳ ಬೇಸರ ಆಗುತ್ತೆ. ಒಂದು ಪರಿಚಯ, ನಿಮ್ಮ ಹೆಸರು ಹೇಳಿಬಿಟ್ರೆ ಮಾತು ಮುಂದುವರಿಯೋದಕ್ಕೆ ಬಹಳ ಅದ್ಭುತ ಆಗುತ್ತೆ. ಅದನ್ನು ಕೂಡ ಹೇಳೋದಿಲ್ಲ. ನೋಡೋಣ, ಯಾವಾಗ ನಿಸರ್ಗ ಬುದ್ಧಿ ಕೊಡುತ್ತೋ ಅಥವಾ ಭಗವಂತ ಬುದ್ಧಿ ಕೊಡ್ತಾನೋ, ಮೊದಲು ಬೇಸಿಕ್ಕನ್ನು ತಿಳ್ಕೊಂಡು ಒಂದು ಕಿರುಪರಿಚಯ ಮಾಡಿಕೊಂಡು ನಂತರ ಮಾತು ಮುಂದುವರಿಸಿದ್ರೆ ಅದಕ್ಕೊಂದು ಮಹತ್ವ ಇರುತ್ತೆ ಅಂತ ನೀವು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಆಗಲೇ ಆ ಒಂದು ಮಾತಿಗೆ ಬೆಲೆ, ಆ ಮಾತಿಗೆ ಒಂದು ಸತ್ವ, ಆ ಮಾತಿಗೆ ಒಂದು ಅರ್ಥ ಸಿಗುತ್ತೆ. ಅದನ್ನು ಬಿಟ್ಟು ನಾವೇನಾದರೂ ಮಾಡ್ತೀರಿ ಅಂದರೆ ಖಂಡಿತವಾಗಲೂ ಉದ್ಧಾರ ಆಗೋದು ಬಹಳ ಬಹಳ ದೂರದ ಮಾತು. ಆದ್ದರಿಂದ ನೀವು ಮೂಲವಾಗಿ ಕೇಳಿರುವಂತಹ ಪ್ರಶ್ನೆ, ದುಃಖ ಯಾಕೆ ಬರುತ್ತೆ, ದುಃಖವನ್ನು ಪರಿಹರಿಸ್ಕೊಳ್ಳೋದು ಹೇಗೆ ಅಂತ. ನೀವು ಕೇಳಿರುವಂಥದ್ದನ್ನು, ನಾನು ಹೇಳೋ ವಿಚಾರಗಳನ್ನು ಗಮನ ಕೊಟ್ಟು ಆಲಿಸಿ. ಕತ್ತಲು ಯಾಕೆ ಬರುತ್ತೆ? ಕತ್ತಲು ಬರದೇನೆ ನಾವು 24 ಗಂಟೆ ಸೂರ್ಯನ ಪ್ರಕಾಶದಲ್ಲೇ ಇರಬಹುದಲ್ಲ, ಯಾಕಿರೋದಕ್ಕಾಗೋದಿಲ್ಲ? ನೀವು ಹೇಳಿ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. 24 ಗಂಟೆನೂ ಸೂರ್ಯ ಹಾಗೇ ಇರಬೇಕು ಅಂದರೆ ಸಾಧ್ಯನಾ? ಭೂಮಿ ಸುತ್ತಾ ಇರೋದ್ರಿಂದ ನಾವು ಬದುಕಿದ್ದೀರಿ. ಭೂಮಿ ಅಕಸ್ಮಾತ್ ಸುತ್ತಲಿಲ್ಲ ಅಂತಂದರೆ ನಮಗೆ ಗಾಳಿ ಬರೋದಿಲ್ಲ. ಉದಾಹರಣೆ, ನಾನು ಇಲ್ಲಿಂದ ಗಾಡಿ ತಗೊಂಡು ಮಂಡ್ಯಗೆ ಹೋಗಬೇಕು ಅಂತಂದರೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ 1 ಗಂಟೆಯಲ್ಲಿ ತಲುಪ್ತೀನಿ. 100 ಕಿಲೋಮೀಟರ್ ಸ್ಪೀಡಲ್ಲಿ ಏನಾದರೂ ಹೋದರೆ 1 ಗಂಟೆಯಲ್ಲಿ ತಲುಪ್ತೀನಿ, ಗಂಟೆಗೆ 100 ಕಿಲೋಮೀಟರ್. ಅದೇ ಏನಾದರೂ ನಾನು 50 ಕಿಲೋಮೀಟರ್ ಸ್ಪೀಡಲ್ಲಿ ಏನಾದರೂ ಹೋದರೆ ನಾನು 2 ಗಂಟೆಯಲ್ಲಿ ತಲುಪ್ತೀನಿ. ಅದೇ 25 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ನಾನು 3 ಗಂಟೆಗೆ ತಲುಪ್ತೀನಿ. ಅದೇ ರೀತಿ ಭೂಮಿ 1 ಗಂಟೆಗೆ ಸುಮಾರು 1800 ಕಿಲೋಮೀಟರ್ ಸ್ಪೀಡಲ್ಲೇ ಸುತ್ತಾ ಇದೆ. ಅಕಸ್ಮಾತ್ ಏನಾದರೂ ಅದು 1700 ಕಿಲೋಮೀಟರ್ ಆದರೂ ಕೂಡ ನಮಗೆ ಉಸಿರಾಡೋದಕ್ಕೆ ಗಾಳಿ ಸಿಗೋದಿಲ್ಲ. ಭೂಮಿ ಪರ್ಫೆಕ್ಟಾಗಿ ಸಾವಿರಾರು ವರ್ಷ, ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ತಿರುಗ್ತಾನೇ ಇದೆ. ತಿರುಗೋದ್ರಿಂದ ಗಾಳಿ ಬರ್ತಾ ಇದೆ. ಆ ಗಾಳಿಯಿಂದ ನಾವು ಬದುಕ್ತಾ ಇದ್ದೀರಿ. ಗಾಳಿ ಇಲ್ಲದಿದ್ದರೆ ನಾವು ಬದುಕೋದಕ್ಕೆ ಸಾಧ್ಯವಿಲ್ಲ. ಇನ್ನು ಭೂಮಿ ತಿರುಗೋದ್ರಿಂದ ಸೂರ್ಯ ಇದ್ದಲ್ಲೇ ಇರ್ತಾನೆ, ನಮಗೆ ಹಗಲು ರಾತ್ರಿ ಅಂತ 2 ಬಂದೇ ಬರುತ್ತೆ. ಅದೇ ರೀತಿ ಕಷ್ಟಗಳು ಯಾಕೆ ಬರ್ತವೆ ಅಂತಂದರೆ, ರಾತ್ರಿ ಹೇಗಾಗುತ್ತೋ ಅದೇ ರೀತಿ ನಮಗೆ ಕಷ್ಟಗಳು ಬಂದರೆ ಮಾತ್ರ ಬೆಳಿಗ್ಗೆ ಸುಖ, ಕತ್ತಲು ಬಂದ ಮೇಲೆ ಬೆಳಕು ಹೇಗೆ ಬರುತ್ತೋ ಅದೇ ರೀತಿ ಕಷ್ಟಗಳು ಬಂದ ಮೇಲೆ ಸುಖವೂ ಕೂಡ ಬಂದೇ ಬರ್ತದೆ. ದುಃಖ ಆದಮೇಲೆ ನಮಗೆ ಆನಂದವೂ ಕೂಡ ಪ್ರಾಪ್ತಿಯಾಗುತ್ತೆ. ಅಕಸ್ಮಾತ್ ಅದು ಬರದೇನೆ ಇದಿಲ್ಲ, ಇದು ಬರದೇನೆ ಅದಿಲ್ಲ. ಯಾರೋ ಇನ್ನೊಬ್ಬರು, ಅದು ಸಿಲ್ಲಿ ಕ್ವಶನ್, ಯಾರು ಕೇಳಿರೋದು ಅಂತ ಗೊತ್ತಿಲ್ಲ, ಟೈಪ್ ಮಾಡ್ತಾರೆ. ಕೆಲವರು ಮಕ್ಕಳು ದೊಡ್ಡವ್ರ ಮೊಬೈಲ್ ಇಸ್ಕೊಂಡು ಟೈಪ್ ಮಾಡ್ತಾರೆ, ಅಥವಾ ದೊಡ್ಡವರು ಮಕ್ಕಳು ಮೊಬೈಲ್ ಇಸ್ಕೊಂಡು ಟೈಪ್ ಮಾಡ್ತಾರೆ. ಬರೀ ಪ್ರಪಂಚದಲ್ಲಿ ಗಂಡೇ ಇದ್ದಿದ್ರೆ ಏನಾಗೋದು, ಬರೀ ಹೆಣ್ಣೇ ಇದ್ದಿದ್ರೆ ಏನಾಗೋದು ಅಂತ ಕೇಳಿದರು. ಇದಕ್ಕೂ ಅದೇ ಉತ್ತರನೇ. ಗಂಡಿಲ್ಲದೆ ಹೆಣ್ಣಿಲ್ಲ, ಹೆಣ್ಣಿಲ್ಲದೆ ಗಂಡಿಲ್ಲ, ಇರಲು ಸಾಧ್ಯವೇ ಇಲ್ಲ. ಆಕಾಶ ಭೂಮಿ ಅಂತ ಹೇಗೆ ನಮಗೆ 2 ವಿರುದ್ಧವಾಗಿರುವಂತಹ ಪದಗಳಿದ್ದಾವೆ, ಈ ಎಲ್ಲ ಪದಗಳಲ್ಲೂ ಒಂದೇ ಇದ್ದರೆ ಅದು ಬದುಕು ಅಂತ ಹೇಳೋದೇ ಇಲ್ಲ. ಅದು ಬದುಕಾಗೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡ ವಿರುದ್ಧವಾಗಿದ್ದಾಗ ಮಾತ್ರ ಇಲ್ಲಿ ನಡೀತಾ ಇರುತ್ತೆ. ವಿರುದ್ಧ ಅಂದರೆ ಏನು? ಹುಟ್ಟು ಅಂದಮೇಲೆ ಸಾವಿರುತ್ತೆ, ದುಃಖ ಅಂದಮೇಲೆ
ಸಂತೋಷನೂ ಇರುತ್ತೆ. ಸೊ ನೋವು ಅಂದಮೇಲೆ ನಲಿವು ಇರುತ್ತೆ. ನೀವು ಏನನ್ನೇ ಆದರೆ ತಗೊಳ್ಳಿ, ನೆಗೆಟಿವ್ ಅಂದಮೇಲೆ ಪಾಸಿಟಿವ್ನೂ ಇರುತ್ತೆ, ಒಳ್ಳೆಯದು ಅಂದಮೇಲೆ ಕೆಟ್ಟದ್ದು ಇರುತ್ತೆ, ಸರಿ ಅಂದಮೇಲೆ ತಪ್ಪಿರುತ್ತೆ. ಎಲ್ಲವೂ ಇಲ್ಲಿ ಅವೈಲಬಿಲಿಟಿ ಇದೆ. ಇಲ್ಲಿ ನಿಮಗೆ ಸುಖ ಬೇಕು ಅಂದರೆ ಮೊದಲು ಯಾವುದನ್ನು ನೀವು ನೋಡ್ತಾ ಇದ್ದೀರಾ, ನಿಮ್ಮ ಆಯ್ಕೆ ಯಾವುದು, ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ದುಃಖವನ್ನು ನೋಡಿ ದುಃಖ ಪ್ರಾಪ್ತಿಯಾಗುತ್ತೆ, ಸುಖವನ್ನು ನೋಡಿ ಸುಖ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದನ್ನು ನೋಡಿ ಒಳ್ಳೆಯದು ಪ್ರಾಪ್ತಿಯಾಗುತ್ತೆ, ಕೆಟ್ಟದ್ದನ್ನು ನೋಡಿ ಕೆಟ್ಟದ್ದು ಪ್ರಾಪ್ತಿಯಾಗುತ್ತೆ. ನೀವು ನಕಾರಾತ್ಮಕವನ್ನು ನೋಡಿ ನಕಾರಾತ್ಮಕ ಪ್ರಾಪ್ತಿ, ಸಕಾರಾತ್ಮಕವನ್ನು ನೋಡಿ ಸಕಾರಾತ್ಮಕ ಪ್ರಾಪ್ತಿ. ದೆವ್ವವನ್ನು ನೋಡಿ ನಿಮಗೆ ದೆವ್ವನೇ ಪ್ರಾಪ್ತಿ, ದೇವರನ್ನು ನೋಡಿ ದೇವರು ಪ್ರಾಪ್ತಿ. ನೀವು ಬರೀ ಕನ್ಫ್ಯೂಷನನ್ನು ನೋಡಿ ನಿಮಗೆ ಕನ್ಫ್ಯೂಷನ್ ಪ್ರಾಪ್ತಿ, ಕ್ಲಾರಿಟಿಯನ್ನು ನೋಡಿ ನಿಮಗೆ ಕ್ಲಾರಿಟಿ ಪ್ರಾಪ್ತಿ. ಏನೇನನ್ನು ದೃಷ್ಟಿಸ್ತಿರೋ ಅದು ಮಾತ್ರ ನಿಮಗೆ ದಕ್ಕುತ್ತೆ. ಒಂದು ಸಲಕ್ಕೆ ನಾವು ಮುಂದೆ ಮಾತ್ರ ನೋಡಬಹುದು ಹೊರತು ಹಿಂದೆ ನೋಡೋದಕ್ಕೆ ಸಾಧ್ಯವಿಲ್ಲ. ಮುಂದೆ ಏನನ್ನು ಕಾಣಿಸ್ತಾ ಇದೆಯೋ ಅದರ ನಮ್ಮ ಶಕ್ತಿ ಚೈತನ್ಯ, ನಮ್ಮ ಬುದ್ಧಿ ಜ್ಞಾನ ಎಲ್ಲವೂ ಅದಕ್ಕೆ ವ್ಯಯವಾಗ್ತಾ ಇದೆ. ಅದೇ ನಾವು ಹಿಂದೆ ಏನೇನು ಇದೆಯೋ ನೋಡ್ತಾ ಇಲ್ವೋ ಅದಕ್ಕೆ ಖರ್ಚು ಮಾಡೋ ಅಗತ್ಯನೇ ಇಲ್ಲ. ಹಿಂದ್ಗಡೆ ಏನೋ ಇರಬಹುದು, ಖರ್ಚು ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಎದುರುಗಡೆ ನೋಡ್ತಾ ಇರುವಂಥದ್ದು ಏನೇನಿದೆಯೋ ಅದೆಲ್ಲವೂ ನಿಮಗೆ ಪ್ರಾಪ್ತಿ. ಆದ್ದರಿಂದ ನೀವು ನೋಡುವಂಥದ್ದು, ಕೇಳುವಂಥದ್ದು, ಮಾತಾಡುವಂಥದ್ದು, ಓದುವಂಥದ್ದು ಇದೆಲ್ಲವೂ ಕೂಡ ಯಾವಾಗ ಪರಿಶುದ್ಧವಾಗಿರುತ್ತೋ, ಸಕಾರಾತ್ಮಕವಾಗಿರುತ್ತೋ, ಸಾರ್ಥಕವಾದ ಮಾತುಗಳನ್ನು ಆಲಿಸ್ತೀರಾ, ಕೇಳ್ತೀರಾ, ನೀವು ಬರಿತೀರಾ, ಇದೆಲ್ಲವೂ ನಿಮ್ಮ ಬದುಕನ್ನು ಅತ್ಯದ್ಭುತವಾಗಿ ಅಭಿವೃದ್ಧಿಗೊಳಿಸುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀರಿ ಅಂದರೆ ಮೊಬೈಲ್ ತಗೊಂಡು ಬೇಡದಿರೋದನ್ನೆಲ್ಲ ನೋಡ್ತೀರಿ. ಯಾರೋ ಫೈಟ್ ಮಾಡ್ತವ್ರೆ, ರಾಜಕೀಯ ವ್ಯಕ್ತಿಗಳು ಯಾರೋ ಬೀದಿಲಿ ಫೈಟ್ ಮಾಡ್ತವ್ರೆ, ಸುಳ್ಳು ಹೇಳ್ತವ್ರೆ, ಮೋಸ ಮಾಡ್ತವ್ರೆ, ಅದನ್ನು ನೋಡ್ತಾ ಇದ್ದೀರಾ. ನೀವು ಹೇಳ್ತಾ ಇದ್ದೀರಾ ಅದನ್ನು ನೋಡಿ ನಾನು ಬುದ್ಧಿ ಕಲಿತಾ ಇದ್ದೀನಿ ಅಂತ. ಖಂಡಿತವಾಗ್ಲೂ ಬುದ್ಧಿ ಕಲಿತಾ ಇಲ್ಲ. ಅದು ನಿಮ್ಮ ಚಿತ್ತದಲ್ಲಿ ಎಲ್ಲವೂ ಕೂಡ ಸ್ಟೋರೇಜ್ ಆಗ್ತಾ ಇದೆ. ನೀವು ಒಂದು ದಿವಸ ಮೋಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮೋಸವನ್ನು ನೋಡ್ತಾ ಇರೋದೇನಕ್ಕೆ, ನಾನು ಮೋಸ ಮಾಡಬಾರ್ದಪ್ಪ, ನಾನು ಸುಳ್ಳು ಹೇಳ್ಬಾರ್ದಪ್ಪ, ನಾನು ಕಳ್ತನ ಮಾಡಬಾರ್ದಪ್ಪ ಅಂತ ನೀವು ಅದನ್ನು ನೋಡಿ ಹೇಳ್ತಾ ಇದ್ದೀರಾ. ಆದರೆ ಅದೆಲ್ಲವೂ ನೀವು ಮಾಡೇ ಮಾಡ್ತೀರಾ. ಯಾಕೆಂದರೆ ನೀವು ನೋಡ್ತಾ ಇರೋದು ಸುಳ್ಳು, ನೀವು ಮಾತಾಡ್ತಾ ಇರೋದು ಸುಳ್ಳು, ನೀವು ಅನುಭವಿಸ್ತಾ ಇರೋದು ಸುಳ್ಳು, ಎಲ್ಲವೂ ಕೂಡ ಇಲ್ಲಿ ಸುಳ್ಳೇ ಆಗಿರೋದ್ರಿಂದ ನೀವು ಏನೇನನ್ನು ನೋಡ್ತೀರೋ ಅದೆಲ್ಲವೂ ನಿಮ್ಮ ಚಿತ್ತದಲ್ಲಿ ಸ್ಟೋರ್ ಆಗುತ್ತೆ. ಚಿತ್ತದಲ್ಲಿ ಸ್ಟೋರ್ ಆಗಿರೋದೆ ಹೊರ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗುತ್ತೆ. ಅದನ್ನೆಲ್ಲ ನೀವು ಅನುಭವಿಸ್ಬೋದು. ನ್ಯೂಸ್ ನೋಡುವಂಥವ್ರನ್ನ ನೋಡಿ ನೀವು ಗಮನಿಸಿ, ಬರೀ ನ್ಯೂಸು. ಅದು ರಾಜಕೀಯ ನ್ಯೂಸ್ಗಳು, ಸಮಾಜದ ನ್ಯೂಸ್ಗಳು, ದೇಶದ ನ್ಯೂಸು, ದೇಶದಲ್ಲಿ ನಡೆಯುವಂತಹ ವಿಚಾರಗಳ ನ್ಯೂಸು, ಅಂತಾರಾಷ್ಟ್ರೀಯ ನ್ಯೂಸ್ಗಳು, ಇದನ್ನು ಕೂಡ ಕೆಲವರು ನೋಡ್ತಾರೆ. ಇವರು ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ನ್ಯೂಸ್ ನೋಡುವಂಥವ್ರ ಲೈಫ್ ಸ್ಟೈಲು ಅದೇ ಬರೀ ಸಿನಿಮಾಗಳನ್ನೇ ನೋಡ್ತಾರೆ, ಸಿನಿಮಾ ಬಗ್ಗೆನೇ ಮಾತಾಡ್ತಾರೆ, ಬೇರೆ ಏನು ಮಾತಾಡೋಲ್ಲ. ಅವ್ರ ಲೈಫ್ ಸ್ಟೈಲ್ ಏನಿರುತ್ತೆ ನೀವು ನೋಡಿ. ಅವರ ವ್ಯಕ್ತಿತ್ವ ಬಹಳ ದೂರದ ಮಾತು, ವ್ಯಕ್ತಿತ್ವ ಅಲ್ಲ, ಆ ವ್ಯಕ್ತಿಯನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬರೀ ಸೀರಿಯಲ್ಗಳು ನೋಡ್ತಾರೆ ಹೆಣ್ಣುಮಕ್ಕಳು. ಅವ್ರ ವ್ಯಕ್ತಿತ್ವ ನೋಡಿ, ವ್ಯಕ್ತಿತ್ವ ಬಿಟ್ಬಿಡಿ, ಅವ್ರ ಲೈಫ್ ಸ್ಟೈಲ್ ನೋಡಿ. ಅವ್ರು ಹೇಗೆ ಬದುಕ್ತಾರೆ, ಎಲ್ಲಿದ್ದಾರೆ, ಯಾಕಂಗಿದ್ದಾರೆ, ಅವ್ರ ವೇಷಭೂಷಣ ನೋಡಿ, ನಡೆನುಡಿಗಳು ನೋಡಿ. ಎಲ್ಲವೂ ಕೂಡ ಸೀರಿಯಲ್ ಅವ್ರನ್ನ ಸ್ಫೂರ್ತಿ ತುಂಬಿಟ್ಟಿರುತ್ತೆ. ಅವರು ಸೀರಿಯಲ್ನ ಮಾದರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಗಂಡನ್ನು ನೋಡೋ ರೀತಿ, ಮಕ್ಕಳನ್ನು ನೋಡೋ ರೀತಿ, ಸಮಾಜನ ನೋಡೋ ರೀತಿ, ಅಪ್ಪ ಅಮ್ಮ, ಅತ್ತೆ ಮಾವ, ಚಿಕ್ಕಪ್ಪ ದೊಡ್ಡಪ್ಪ, ಮಾವಂದಿರು, ಸೋದರರು ಸೋದರಿಯರು, ಸ್ನೇಹಿತರು, ಇವರೆಲ್ಲರನ್ನೂ ಕೂಡ ಆ ಸೀರಿಯಲ್ ನೋಡಿ ಅದು ಚಿತ್ತದಲ್ಲಿ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ. ಚಿತ್ತ ಅಂದರೆ ನಿಮಗೆ ಬಹಳ ಸುಲಭವಾಗಿ ಹೇಳ್ತೀನಿ, ನೀವು ಏನೇನು ನೋಡ್ತೀರೋ ಅದೆಲ್ಲವೂ ಒಂದು ಕನ್ನಡಕ ಅಂತ ತಿಳ್ಕೊಳ್ಳಿ. ನೀವು ನ್ಯೂಸ್ ನೋಡಿದ್ರೆ ಕನ್ನಡಕ ಹಾಕ್ಕೊಂಡಿದ್ದೀರಾ, ಅದೊಂದು ಬ್ಲೂ ಕಲರ್ ಕನ್ನಡಕ. ನೀವು ನ್ಯೂಸ್ ನೋಡಿ ಏನನ್ನೇ ನೋಡಿದ್ರು ನಿಮಗೆ ಬರೀ ಬ್ಲೂ ಕಲರೇ ಕಾಣಿಸುತ್ತೆ. ನೀವೆಲ್ಲಾದರೂ ತಿರುಗಿ ಕಣ್ಣು ಬ್ಲೂ ಕಲರೇ ಕಾಣಿಸುತ್ತೆ. ಯಾಕೆಂದರೆ ನಿಮ್ಮ ಒಳಗಡೆ ಚಿತ್ತದಲ್ಲಿ ಬರೀ ವಾರ್ತೆಗಳೇ ತುಂಬಿಕೊಂಡಿದೆ, ಬೇರೆ ಏನಿಲ್ಲ. ಅದೇ ರೀತಿ ಯಾವ ಸೀರಿಯಲ್ ನೋಡ್ತೀರಾ ರೆಡ್ ಕಲರ್ ಕನ್ನಡಕ ಹಾಕ್ಕೊಂಡಿರ್ತೀರ, ಆ ಸೀರಿಯಲ್ ನಿಮ್ಮ ಕನ್ನಡಕವನ್ನು ರೆಡ್ ಕಲರ್ ಮಾಡಿಬಿಟ್ಟಿದೆ. ನೀವು ಏನನ್ನೇ ನೋಡಿ ಆ ಕನ್ನಡಕ ಹಾಕ್ಕೊಂಡು ಅದೆಲ್ಲವೂ ಕೂಡ ರೆಡ್ಡೇ ಕಾಣಿಸ್ತದೆ. ಇದು ಒಂಥರ ರೆಡ್ ಕಲರ್ ಐತಲ್ಲ, ಲ್ಯಾಪ್ಟಾಪು, ಈ ಗುರೂಜಿ ಹಾಕಿರೋ ಬಟ್ಟೆ ರೆಡ್ ಕಲರ್ ಐತಲ್ಲ, ಅವ್ರು ವೈಟ್ ಅಲ್ವಾ ಹಾಕೋದು ಅಂತ. ಅದು ಕನ್ನಡಕ ತೆಗೆದ್ರೆ ವೈಟು, ಕನ್ನಡಕ ಹಾಕ್ಕೊಂಡಿದ್ದೀರಲ್ಲ,
ರೆಡ್ ಕಲರೇ ಕಾಣಿಸುತ್ತೆ. ಪ್ರತಿಯೊಬ್ಬರನ್ನು ನೀವು ಗಮನಿಸಿ, ಯಾರು ಏನನ್ನ ಹೆಚ್ಚಾಗಿ ಅಧ್ಯಯನ ಮಾಡ್ತಾರೋ ಆ ಬಣ್ಣ ಬಣ್ಣದ ಕನ್ನಡಕಗಳನ್ನು ಹಾಕ್ಕೊಂಡು ಜಗತ್ತನ್ನು ನೋಡ್ತಾ ಇರ್ತಾರೆ. ನಾನು ಇಲ್ಲ ಸೀರಿಯಲ್ ನೋಡಬೇಕಾದ್ರೆ ಮಾತ್ರ ಅದನ್ನು ಹಾಕ್ಕೊಳ್ತೀನಿ, ಆಮೇಲೆ ನಾನು ಅದರಲ್ಲಿ ನೋಡಲ್ಲ ಬರಿಗಣ್ಣನನ್ನು. ಇದು ಸಾಧ್ಯವೇ ಇಲ್ಲ. ನೀವು ಏನನ್ನು ತಿಂದಿರ್ತೀರ ಬೆಳಿಗ್ಗೆ ಅದು ಬರ್ತದೆ, ಸಪ್ರೇಟಾಗಿ ಏನು ಬರಲ್ಲ. ನೀವು ಬೀಟ್ರೂಟ್ ತಿಂದ್ಬಿಟ್ಟು ನಾನು ರೆಡ್ ಕಲರು ಉಚ್ಚೆ ಮಾಡಲ್ಲ, ರೆಡ್ ಕಲರ್ ಕಕ್ಕ ಮಾಡಲ್ಲ, ಇದು ಸಾಧ್ಯವಿಲ್ಲ. ನೀವು ಬೇಕಾದ್ರೆ ಬೀಟ್ರೂಟ್ ತಿನ್ನಿ ಚೆನ್ನಾಗಿ, ಬೆಳಿಗ್ಗೆ ರೆಡ್ ಕಲರ್ ಬರಲಿಲ್ಲ ಕೇಳಿ. ರೆಡ್ ಮೀನ್ಸ್ ಮೆರೂನ್ ಕಲರ್ ಅಥವಾ ಮೆಜೆಂತಾ ಕಲರ್ ಅಥವಾ ಪರ್ಪಲ್ ಕಲರ್, ಡಾರ್ಕ್ ಮೆಜೆಂತಾ ಪರ್ಪಲ್, ಈ ಕಲರ್ ಕಕ್ಕನೇ ಬರ್ತದೆ. ಕೆಲವರು ಉಚ್ಚಲು ಕೂಡ ಈ ರೀತಿ ಬಣ್ಣಗಳು ಬರ್ತವೆ. ಅದು ಬಿಟ್ಬಿಟ್ಟು ನಾನು ತಿಂದಿದ್ದು ರಾತ್ರಿ ಬೀಟ್ರೂಟು ಬೆಳಿಗ್ಗೆ ಸೊಪ್ಪು ತಿನ್ನೋ ಥರ ಗ್ರೀನ್ ಕಲರ್ ಬರ್ತದೆ, ಖಂಡಿತವಾಗ್ಲೂ ಬರಲ್ಲ, ಸಾಧ್ಯವೇ ಇಲ್ಲ. ಅದೇ ರೀತಿ ನೀವು ಏನನ್ನು ನೋಡ್ತಾ ಇದ್ದೀರಾ, ಏನನ್ನು ಕೇಳ್ತಾ ಇದ್ದೀರಾ, ಏನನ್ನು ಮಾತಾಡ್ತಾ ಇದ್ದೀರಾ, ಏನನ್ನು ಓದ್ತಾ ಇದ್ದೀರಾ, ನೀವು ಏನನ್ನು ಸ್ಟಡಿ ಮಾಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ ನಿಮ್ಮ ಚಿತ್ತದಲ್ಲಿ ಬಹಳವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಬರೀರಿ. ಒಳ್ಳೆಯದನ್ನು ನೀವು ಸಾಧ್ಯವಾದಷ್ಟು ಒಳ್ಳೆಯವರ ಜೊತೆ ಸವಾಸ ಮಾಡಿ, ಒಳ್ಳೆಯ ಮಾತುಗಳನ್ನು ಆಡೋದಕ್ಕೆ ಪ್ರಯತ್ನ ಪಡಿ. ನಿಮಗೆ ಯಾರೂ ವ್ಯಕ್ತಿಗಳು ಸಿಕ್ಕಲಿಲ್ಲ ಅಂದರೆ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ. ಯೂಟ್ಯೂಬಲ್ಲಿ ಲಕ್ಷ ಕೋಟಿ ಟನ್ನುಗಟ್ಟಲೆ ನೀವು ಜೀವಮಾನ ಎಲ್ಲ ಕುಂತ್ಕೊಂಡು ನೋಡಿದ್ರು ಕೂಡ 100 ಜನ್ಮ ಬೇಕು, ಅಷ್ಟೊಂದು ವಿಡಿಯೋಗಳಿದ್ದಾವೆ. ಪಾಸಿಟಿವ್ ವಿಡಿಯೋಗಳು, ಶಾಸ್ತ್ರಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಬದುಕಿನ ಬಗ್ಗೆ ಎಷ್ಟೊಂದಿದೆ. ನನ್ನದೇ ಸುಮಾರು 106 ವಿಡಿಯೋಗಳು ಸಿಗ್ತವೆ. 1000 ವಿಡಿಯೋಗಳು ಮಾಡಿದ್ದೆ ಒಂದು ಚಾನಲ್, ಅದು ಏನೋ ಬ್ಯಾನ್ ಆಗೋಯ್ತು. ನಿಜವಾಗ್ಲೂ ಅತ್ಯದ್ಭುತವಾದಂಥ ಸತ್ವಭರಿತ ವಿಚಾರಗಳು. ಆದ್ದರಿಂದ ಬ್ಯಾನ್ ಆದರೂ ಪರವಾಗಿಲ್ಲ, ಇಲ್ಲಿರೋದನ್ನು ಯಾರೂ ಕಳ್ತನ ಮಾಡೋದಕ್ಕಾಗೋದಿಲ್ಲ. ಮತ್ತೆ ನಾನು ಮಾಡ್ತಾನೆ ಇರ್ತೀನಿ. ಈ ಒಂದು ಸತ್ವಭರಿತ ವಿಚಾರಗಳನ್ನು ನೋಡಿ, ಅದರಿಂದ ನೀವು ನಿಮ್ಮ ಬದುಕು ಅದು ಕೂಡ ನೋಡಿದ್ದು ಪ್ರಭಾವ ಬೀರುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಏನನ್ನೂ ನೋಡ್ತಾ ಇದ್ದೀರಾ, ಯಾರ್ದೋ ಜಗಳ ಆಡೋದು, ಏನೋ ಮಾಡೋದು, ಅದನ್ನು ಮಾಡಬೇಡಿ. ನಿಜವಾಗ್ಲೂ ಆತ್ಮಸಮೃದ್ಧಿ ಯೋಗಕ್ಕೆ ಬನ್ನಿ. ಯಾವ ರೀತಿ ನೀವು ನೋಡೋದನ್ನು ಇನ್ವೆಸ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಸಿರಿ ಸಂಪತ್ತನ್ನು ಗಳಿಸಬಹುದು, ಬೇಕಾಗಿರೋದನ್ನೆಲ್ಲ ಪಡ್ಕೊಳ್ಬೋದು ಕೇವಲ ನೋಡೋದರಿಂದ. ಆ ನೋಡುವಂತಹ ಕಲೆ, ಕೇಳುವಂತಹ ಕಲೆ, ಬರೆಯುವಂತಹ ಕಲೆ, ಆಲೋಚಿಸುವಂತಹ ಕಲೆ, ದಿವ್ಯ ಕಲೆಗಳಿವೆಲ್ಲವೂ ಕೂಡ ಬ್ರಹ್ಮವಿದ್ಯೆ ಅಂತ ಬೇಕಾದ್ರೆ ತಿಳ್ಕೊಳ್ಳಿ. ಈ ವಿದ್ಯೆಗಳನ್ನು ಆತ್ಮಸಮೃದ್ಧಿ ಯೋಗದಲ್ಲಿ ನಿಮಗೆಲ್ಲವನ್ನು ಬಹಳ ವಿವರಣೆಯೊಂದಿಗೆ, ಸಂಕ್ಷಿಪ್ತವಾಗಿ, ಉದಾಹರಣೆಗಳೊಂದಿಗೆ, ಕಥೆಯ ಮೂಲಕ 360 ಡಿಗ್ರಿ ನಾಲೆಡ್ಜನ್ನು ನಿಮಗೆ ಹೇಳ್ಕೊಡೋದಕ್ಕೆ ಬಯಸ್ತೀನಿ. ಕಲಿಯೋದಕ್ಕೆ ಆಸಕ್ತಿ ಇರೋರು ಖಂಡಿತವಾಗ್ಲೂ ಬನ್ನಿ. ಆತ್ಮಸಮೃದ್ಧಿ ಯೋಗದಲ್ಲಿ ನೀವು ಅಂದುಕೊಂಡಂತಹ ಬದುಕನ್ನು ರೂಪಿಸ್ಕೊಳ್ಬಹುದು, ನಿರ್ಮಿಸ್ಕೊಳ್ಬಹುದು. ಆ ರೀತಿ ಎಲ್ಲ ವ್ಯವಸ್ಥೆಗಳು ಆತ್ಮಸಮೃದ್ಧಿ ಯೋಗದಲ್ಲಿದೆ. ನೀವು ಹೇಗೆ ಕಾರ್ ಓಡಿಸೋದು ಗೊತ್ತಿಲ್ಲ, ಕಲ್ತ್ಕೊಂಡ ಮೇಲೆ ನಿಮಗೆ ಅದರಿಂದ ಅನುಕೂಲ ಆಯಿತು. ಈಜಾಡೋದಕ್ಕೆ ಬರೋದಿಲ್ಲ, ಈಜಾಡೋದು ಕಲ್ತ್ಕೊಂಡ ಮೇಲೆ ನಿಮಗೆ ಅದರಿಂದ ಅನುಕೂಲ ಆಯಿತು. ಅದೇ ರೀತಿ ಆತ್ಮಸಮೃದ್ಧಿ ಯೋಗವನ್ನು ಕಲಿತ ನಂತರ ನಿಮಗೆ ಈ ರೀತಿ ಅನುಕೂಲಗಳು, ಲಾಭಗಳು ಹೆಚ್ಚಾಗಿ ಎಲ್ಲದಕ್ಕಿಂತ ಆರೋಗ್ಯ ಭಾಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಆತ್ಮಸಮೃದ್ಧಿ ಯೋಗ ಫಾರ್ ಹೆಲ್ತ್ ಆ್ಯಂಡ್ ವೆಲ್ತ್, ಇದು ಎರಡಕ್ಕೂ ಕೂಡ ಬಹಳ ಮೂಲವಾಗಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ, ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು.
ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.